ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರುವ ವಚನ ದಾನಿಯೇಲ 11ನೇ ಅಧ್ಯಾಯ 32ನೇ ವಾಕ್ಯ ಹೇಳುತ್ತೇನೆಂದರೆ, ಅವರು ಅವರ ದೇವರನ್ನು ತಿಳ್ಕೊಂಡ್ರಿಂದ ಅವರು ಬಲಶಾಲಿಯಾಗಿದ್ದರು. ಬಿಕಾಸ್ ದೇ ದಟ್ ನೋ ದಿಯರ್ ಗಾಡ್ ಶಾಲ್ ಬಿ ಸ್ಟ್ರಾಂಗ್ ಆ್ಯಂಡ್ ದೇ ಶಾಲ್ ಡೂ ಎಕ್ಸ್ಪ್ಲಾಯ್ಟ್ಸ್ ಅಂತ ನಾವು ವಾಕ್ಯದಲ್ಲಿ ನೋಡ್ತೇವೆ. ನಾವು ಅಬ್ರಾಹ್ಮನ ವಿಷಯದಲ್ಲಿ ನೋಡಿದ್ದೇವೆ. ಇನ್ನು ಕೆಲವರ ವಿಷಯದಲ್ಲಿ ನಾವು ನೋಡ್ಕೊಳ್ಳುವ ಪ್ರಿಯರೇ, ನಮಗೆಲ್ಲರಿಗೆ ಈ ಕತೆ ಗೊತ್ತಿದೆ. ಮೋಶೆ ಕೇಲಬು ಮತ್ತು ಯೆಹೋಶುವವನ್ನು ಕಾನ ದೇಶಕ್ಕೆ ಕಲಿಸಿ ಅಲ್ಲಿ ಸ್ಪೈ ಮಾಡಿಕೊಂಡು ಅಲ್ಲಿದು ಜನರು ಹೇಗೆ, ಅಲ್ಲಿದು ಎಲ್ಲ ರೀತಿ ನೀತಿ ಹೇಗೆ, ನಾವು ಅಲ್ಲಿ ಹೋಗಿ ಜನರನ್ನು ಕಾನಾನ್ ದೇಶದ ಜನರನ್ನು ಕಾಂಕರ್ ಮಾಡ್ಬೋದಾ, ಅವರನ್ನು ನಾವು ಅವರನ್ನು ನಾವು ಗೆಲ್ಬೋದಾ, ನಮಗೆ ಆ ಸ್ಥಳ ಸಿಗ್ತದೆ ಅಂತ ದೇವರು ಅವ್ರಿಗೆ ವಾಗ್ದಾನ ಮಾಡಿದ ಸ್ಥಳ ಹಾಲು ಜೇನು ಹರಿಯೋ ದೇಶ. ಇದು ದೇವರು ವಾಗ್ದಾನ ಮಾಡಿದ. ಇಲ್ಲಿ ಇವಾಗ ಪ್ರಾಕ್ಟಿಕಲ್ ಆಗಿ ನಡೀತಾ ಇದೇನೆಂದರೆ, ಯೆಹೋಶುವ 12 ಮಂದಿಯನ್ನು ಚೂಸ್ ಮಾಡಿ ಅದರಲ್ಲಿ ಇಬ್ಬರು ಯಾರೆಂದರೆ ಯೆಹೋಶುವ ಮತ್ತು ಕೇಲಬು. ಇವರು ಎಲ್ಲರೂ ಹೋಗ್ತಾರೆ ಆ ದೇಶಕ್ಕೆ ಹೋಗಿ ಅವ್ರು ವಾಪಸ್ ಬರಬೇಕಾದ್ರೆ ಅಲ್ಲಿ ಯಾರ್ಯಾರಿದ್ದಾರೆ. ಅರಣ್ಯಕಾಂಡ 13ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳುತ್ತೆ, ದ ಅಮಲಕೈಟ್ಸ್ dwell in the land of the south, and the Hittites and the Jebusites and the Amorites dwell in the mountains, and the Canaanites dwell by the sea and by the coast of Jordan. So ಅಮೆಲಿಕರು, ಹಿತ್ತಿಯರು, ಯೆಬೂಸ್ಯರು, ಅಮೋರಿಯರು, ಕ್ಯಾನನೈಟ್ಸ್ 6 ಥರದ ಜನರು ಅಲ್ಲಿ ಸುತ್ತುಳಗಿದ್ದಾರೆ. ದೇ ಆರ್ ಆಲ್ ಇನ್ ದಟ್ ಪ್ಲೇಸ್ ಆ್ಯಂಡ್ ದೇ ಡ್ವೆಲ್ ದೇರ್. ಇವರು ಅಲ್ಲಿ ಸ್ಪೈ ಮಾಡಲಿಕ್ಕೆ ಹೋಗಿದ್ದಾರೆ. ಸ್ಪೈ ಮಾಡಲಿಕ್ಕೆ ಹೋದಾಗ ಏನಾಗುತ್ತೆ ಅಂತ ನಾವು ನೋಡ್ಕೊಳ್ಳುವ. ಅದೇ ಅಧ್ಯಾಯದು 30ನೇ ವಚನ. ಆ್ಯಂಡ್ ಕೇಲಬ್ ಸ್ಟಿಲ್ ದ ಪೀಪಲ್ ಬಿಫೋರ್ ಮೋಸಸ್ ಆ್ಯಂಡ್ ಸೆಡ್, ಲೆಟ್ ಅಸ್ ಗೋ ಅಪ್ ಅಟ್ ಒನ್ಸ್ ಆ್ಯಂಡ್ ಪೊಸೆಸ್ ಇಟ್, ಫಾರ್ ವಿ ಆರ್ ವೆಲ್ ಏಬಲ್ ಟು ಓವರ್ಕಮ್ ಇಟ್. ಇಲ್ಲಿ ಕೇಲಬ್ ಏನು ಹೇಳ್ತಾನೆ ಅಂದರೆ, ಇಮ್ಮಿಡಿಯೇಟ್ಲಿ ಹೋಗುವ ನಾವು. ಅವನು ಆ ಸ್ಪೈಸಲ್ಲಿ ಒನ್ ಅಮಾಂಗ್ ದೆಮ್. 12ರಲ್ಲಿ ಇವರಿಬ್ಬರು, ಅವ್ರ 10, ಇವರ ಮೈನಾರಿಟಿ, ಅವ್ರ ಮೆಜಾರಿಟಿ. ಆದರೆ ಕೇಲಬ್ ಬಂದ ತಕ್ಷಣ ಏನು ಹೇಳ್ತಾನೆ ಅಂದರೆ, ಏನು ಚಿಂತೆ ಇಲ್ಲ, ಅವ್ರು 6 ದೇಶದ ಜನರು ಇದ್ದರೂ ಸಹ ನಾವು ಹೋಗುವ, ನಮಗೆ ಆ ಸ್ಥಳ ಸಿಕ್ಕುತ್ತೆ ಅಂತ ಕೇಲಬ್ ಹೇಳ್ತಾನೆ. ಆ್ಯಂಡ್ ದೇ ಬ್ರಾಟ್ but the man that went up with him said, we be not able to go up against the people, for they are strong than we. And they brought up an evil report of the land which they had searched unto the children of Israel. ನೀವು ಮುಂದಕ್ಕೆ ಓದ್ಕೊಳ್ಬೋದು. ಏನೆಂದರೆ, ಇವರು 10 ಮಂದಿ ಏನು ಹೇಳ್ತಾರೆ ಅಂದರೆ, ಸಾಧ್ಯನೇ ಇಲ್ಲ, ನಾವು ಅಲ್ಲಿ ಆ ದೇಶಕ್ಕೆ ಎಂಟ್ರಿ ಮಾಡಲಿಕ್ಕೆ ಆಗುವುದೇ ಇಲ್ಲ. ಅವರು ಎಲ್ಲ ರಾಕ್ಷಸರ ಥರ ಇದ್ದಾರೆ, ಎತ್ತರ ಇದ್ದಾರೆ, ಬಲಶಾಲಿಯಾಗಿದ್ದಾರೆ. ಅವರ ಮುಂದೆ ವಿ ಆರ್ ಲೈಕ್ ಗ್ರಾಸ್ ಹೋಪ್ಪರ್ಸ್ ಅಂತ ಆ ವಚನ ಹೇಳುತ್ತೆ. ಪ್ರಿಯರೇ, ನೀವು ಓದ್ಕೊಳ್ಳಿ ಮನೇಲಿ. ವಿಲ್ ಲುಕ್ ಲೈಕ್ ಗ್ರಾಸ್ ಹೋಪ್ಪರ್ಸ್, ಇಟ್ ಈಸ್ ಇಂಪಾಸಿಬಲ್. ಈಗ ನನಗೆ ಒಂದು ಪ್ರಶ್ನೆ. ಜೋಶುವ ಮತ್ತು ಕೇಲಬು ಮತ್ತು ಈ 10 ಮಂದಿ, ಇವರು ಎಲ್ಲರೂ ಎಲ್ಲಿಂದ ಬಂದವರು? ಇವರು ಐಗುಪ್ತ ದೇಶದಲ್ಲಿ ಇದ್ದವರು, ಇವರು ಬಿಟ್ಟಿ ಕೆಲಸ ಮಾಡುವವರು, ಇವರ ಫರೋ ಕೈಯಲ್ಲಿ ಕಷ್ಟಪಟ್ಟವರು. ಅಲ್ಲಿ ಇದ್ಕೊಂಡು ದೇವರ 10 ಅದ್ಭುತವಾದ ಒಂದು ಪ್ಲೇಗ್ಗಳನ್ನು ನೋಡಿ ಬಲಶಾಲಿಯಾದ ಕೈಯಿಂದ ಸ್ವಾಮಿ ಇವರನ್ನು ಕೆಂಪು ಸಮುದ್ರ ಇಬ್ಬಾಗ ಮಾಡಿ ಇವರನ್ನು ಫರೋಯಿಂದ ಬಿಡಿಸಿ, ಎಲ್ಲ ಕಷ್ಟದಿಂದ ಬಿಡಿಸಿ ಇವರನ್ನು ತಕೊಂಡು ಬಂದ ದೇವರು ಇವರಿಗೆ ವಾಗ್ದಾನ ಮಾಡಿದ್ದು ಏನೆಂದರೆ, ಐ ವಿಲ್ ಟೇಕ್ ಯು ಟು ಅ ಲ್ಯಾಂಡ್ ಫ್ಲೋಯಿಂಗ್ ವಿತ್ ಮಿಲ್ಕ್ ಆ್ಯಂಡ್ ಹನಿ ಅಂತ ವಾಗ್ದಾನ ಮಾಡಿದ ದೇವರು ಇವತ್ತು ಈ 10 ಮಂದಿನೂ ಅದರಲ್ಲಿದ್ದರು, ಇದು ಇಬ್ಬರೂ ಅವರಿದ್ದರು. ನಾವು ಹಾಗೆ ಪ್ರಿಯರೇ, ಎಲ್ಲ ಜನರಲ್ಲಿ ನಾವು ಅಷ್ಟೇ. ಆದರೆ ನಮ್ಮ ನಂಬಿಕೆ ಇವರಂಗೆ. ಯಾಕೆಂದರೆ ನಾವು ನೋಡ್ತೇವೆ, ನಾವು ಏನನ್ನು ನೋಡ್ತೇವೆ ಅಂದರೆ, ಅಯ್ಯೋ ಈ ರೋಗನಾ, ಅಯ್ಯೋ ಈ ಇನ್ಫ್ಲೇಷನ್ನಾ, ಅಯ್ಯೋ ಇವಾಗ ಇಲ್ಲಿ ನಮ್ಮನ್ನು ಕೆಲಸದಿಂದ ತೆಗಿತಾ ಇದ್ದಾರಾ, ಇಲ್ಲಿ ರೇಟ್ ಏರ್ತಾ ಇದ್ದೇನಾ, ಇಲ್ಲಿದು ಬಾಡಿಗೆ ಇಷ್ಟ. ನಾವು ಇದನ್ನೆಲ್ಲ ಮೋರ್ಯರಂಗೆ, ಫಿಲಿಸ್ತೀನಂಗೆ, ಕ್ಯಾನನೈಟ್ಸ್ನಂಗೆ ಎಲ್ಲ ಉದ್ದ ವೈರಿಗಳನ್ನು ನಾವು ನೋಡಿ ಬಾಯಿ ತೆಗೆದು ಏನು ಹೇಳ್ತೇವೆನೆಂದರೆ, ವಿ ಕೆ ನಾಟ್ ಸರ್ವೈವ್. ನಮಗೆ ಸರ್ವೈವ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಇಟ್ ಈಸ್ ಸೋ ಡಿಫಿಕಲ್ಟ್. ಈಗ ಪೇರೆಂಟ್ಸ್ನವ್ರು ಮಾತಾಡೋದು ನಾವು ಕೇಳ್ತೇವೆ ಅಂದರೆ, ಅಯ್ಯೋ ಇವಾಗ ಒಂದೇ ಮಗು ಸಾಕು, ಫೀಸ್ ಮಾತ್ರ ನಮಗೆ ಕಟ್ಟಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಇಷ್ಟು ಫೀಸ್ ಆಗಿಬಿಟ್ಟಿದೆ.
ಶಾಲೆಗೆ ಸ್ಟಾರ್ಟ್ ಮಾಡಿದಾಗನೇ ಅವ್ರಿಗೆ ಅಷ್ಟು ಅಡ್ಮಿಷನ್ ಕೊಡಬೇಕು, ಅದರ ನಂತರ ಅವ್ರದ್ದು ಸ್ಕೂಲು, ಆಮೇಲೆ ಎಲ್ಲ ಸಂಗತಿಗಳು. ಇಟ್ ಈಸ್ ಸೋ ಡಿಫಿಕಲ್ಟ್. ಜಸ್ಟ್ ಲೈಕ್ ದಿಸ್ 10 ಸ್ಪೋಕ್. ನಮ್ಮ ಜೀವಿತದಲ್ಲಿನೂ ನಾವು ದೇವರು ಮಾಡಿದ ಅದ್ಭುತ ಕಾರ್ಯವನ್ನು ನೋಡಿದ್ದೇವೆ. ಇಲ್ಲಿ ಒಬ್ಬರಾದರೂ ಈ ಪ್ರೋಗ್ರಾಮ್ ನೋಡುವವರು ಹೇಳ್ಬೋದಾ ನನ್ನ ಜೀವಿತದಲ್ಲಿ ಏನು ದೇವರು ಮಾಡಿಲ್ಲ ಅಂತ ಹೇಳ್ಬೋದಾ? ನೋ, ನಾವು ಬದುಕಿ ಉಳಿದಿರೋದೇ ಆತನ ಕೃಪೆ. ಅವಾಗ ಏನಾಗಬೇಕಿತ್ತು, ಆದರೆ ನಾವು ಇನ್ನೂ ವಿ ಆರ್ ಅಮಾಂಗ್ ದ ಲಿವಿಂಗ್, ವಿ ಆರ್ ಗ್ಲೋರಿಫೈಯಿಂಗ್ ಗಾಡ್. ಹಿ ಹಸ್ ಗಿವನ್ ಅಸ್ ಬ್ರೆತ್. ಪ್ರಿಯರೇ, ದಟ್ ಈಸ್ ದ ಗ್ರೇಟೆಸ್ಟ್ ಮಿರಕಲ್. ಹಿ ಹಸ್ ಗಿವನ್ ಅಸ್ ಸಾಲ್ವೇಷನ್. ಆದರೆ ನಾವು ಈ ಜನರಂಗೆ ಏನು ಹೇಳ್ತೇವೆ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಆದರೆ ಯೆಹೋಶುವ ಮತ್ತು ಕೇಲಬು, ದೇ ನ್ಯೂ who their God is. ಯೆಹೋಶುವ ಮತ್ತು ಕೇಲಬ್ ಏನು ಹೇಳ್ತಾರೆ ಅಂದರೆ ವಿ ಕ್ಯಾನ್ ಕಾಂಕರ್, ವಿ ಕ್ಯಾನ್ ಗೋ. ಯಾಕೆಂದರೆ ಅವರ ದೇವರು ಯಾರು, ಹಿಂದಕ್ಕೆ ಏನು ಮಾಡಿದರು, ಅಂಥ ಬಲಶಾಲಾದ ಫರೋನ ಕುದುರೆಗಳನ್ನು, ಅವನ ಸೈನಿಕರನ್ನು ನೀರಳಿ ಸಮುದ್ರದಲ್ಲಿ ಮುಳುಗಿಸಿ ನಮಗೆ ಜಯ ಕೊಟ್ಟ ದೇವರು ನನ್ನ ದೇವರು. ನಾವು ಹಾಗೆ ಹೇಳ್ತವ? ಹಿಂದಕ್ಕೆ ನಮಗೆ ಇಷ್ಟೊಂದು ಸಾಕ್ಷಿಗಳಿದೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬರೋದು ಯಾಕೆಂದರೆ ನಾವು ಮೆಟ್ಲು ಹತ್ತಾ ಇದ್ದಾವೆ. ಒಂದು ಸಮಸ್ಯೆ ಬರುತ್ತೆ, ಅದರ ಮೇಲೆ ದೇವರು ನಮಗೆ ಜಯ ಕೊಡ್ತಾರೆ. ಇನ್ನೊಂದು ಸಮಸ್ಯೆ ಬರುತ್ತೆ, ಅದರ ಮೇಲೆ ದೇವರು ನಮಗೆ ಜಯ ಕೊಡ್ತಾರೆ. ಮತ್ತೊಂದು ಸಮಸ್ಯೆ ಬರುತ್ತೆ, ನಾವು ಹಿಂದೆ ತಿರುಗಿ ಹೇಳ್ತೇವೆ God was with me in that situation, even in this situation God is with me. ನಾವು ಹಾಗೆ ಹೇಳ್ತೇವೆ ಪ್ರಿಯರೇ. ಇವರಿಬ್ಬರೇ ಹೇಳುವುದೇನೆಂದರೆ ವಿ ಕ್ಯಾನ್ ಡೂ ಇಟ್. ಮೆಜಾರಿಟಿ ಹೇಳ್ತದೆ ವಿ ಕ್ಯಾನ್ ನಾಟ್ ಡೂ ಇಟ್. ಆಮೇಲೆ ಮುಂದಕ್ಕೆ ಏನಾಗುತ್ತೆ ಅಂತ ನಾವು ನೋಡ್ಕೊಳ್ಳುವ. ಅರಣ್ಯಕಾಂಡ 14ನೇ ಅಧ್ಯಾಯ 6ನೇ ವಚನ ಓದ್ಕೊಳ್ಳುವ. ಆ್ಯಂಡ್ ಜೋಶುವಾ ದ ಸನ್ ಆಫ್ ನೂನ್ ಆ್ಯಂಡ್ ಕೇಲಬ್ ದ ಸನ್ ಆಫ್ ಜೆಫುನಿ ವಿಚ್ ವರ್ ಆಫ್ ದೆಮ್ ದಟ್ ಸರ್ಚ್ ದ ಲ್ಯಾಂಡ್ rent their clothes, and they spoke unto all the company of the children of Israel, saying, The Lord which we passed through to search it is an exceedingly good land. If the Lord delights in us, then he will bring us into this land and give it to us, a land which floweth with milk and honey. Only rebel not against the Lord, neither fear ye the people of the land, for they are bread for us. Their defense is departed from them, and the Lord is with us, and fear not. ಇದು ಯೆಹೋಶುವನದ ಒಂದು ರಿಪೋರ್ಟ್ ಆಗಿದೆ. ಯೆಹೋಶುವ ಏನು ಹೇಳ್ತಾನೆ ಅಂದರೆ ಇಟ್ ಈಸ್ ಪಾಸಿಬಲ್. ದ ಕಾಂಗ್ರಿಗೇಷನ್ ಸೇಸ್ ಇಟ್ ಈಸ್ ಇಂಪಾಸಿಬಲ್. ಪ್ರಿಯರೇ, ನಮ್ಮ ಜೀವಿತದಲ್ಲಿ ವೆನ್ ವಿ ನೋ ಅವರ್ ಗಾಡ್, we are the minority, but God and me is the majority. Amen. ನಾನು ಒಬ್ಬಳೇ ಆಗಿರ್ಬೋದು, ನಾನು ಹೇಳ್ಬೋದು ಇದು ಸಾಧ್ಯ, ಆದರೆ ಎಲ್ಲರೂ ಹೇಳ್ತಾರೆ ಇದು ಅಸಾಧ್ಯ. ಒಂದು ಕತೆ ನೆನಪು ಬರ್ತಾ ಇದೆ. ಒಂದು ಸರ್ತಿ ಒಂದು ದೇಶದಲ್ಲಿ, ಆಫ್ರಿಕಾದ್ದು ಯಾವುದೋ ಒಂದು ದೇಶದಲ್ಲಿ ಭಾಳ ಬಿಸಿಲು, ಬರಗಾಲ. ದೆರ್ ಈಸ್ ನೋ ರೇನ್ ಎಟ್ ಆಲ್. ಮಳೆನೇ ಬರ್ತಾ ಇರಲಿಲ್ಲ ಅಲ್ಲಿ. ಅದಕ್ಕೆ ಆ ಸಭೆಯ ಪಾಸ್ಟ್ರು ಬೆಳಿಗ್ಗೆ ಸರ್ವಿಸಲ್ಲಿ ಅನೌನ್ಸ್ ಮಾಡಿದ್ದೇನೆ ಅಂದರೆ ಇವತ್ತು ಸಾಯಂಕಾಲ ನಾವೆಲ್ಲರೂ ಸೇರಿ ಮಳೆಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಎಲ್ಲರೂ ಬನ್ನಿರಿ, ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ನಂಬಿಕೆ ಏನೆಂದರೆ ದೇವರು ಪರಲೋಕವನ್ನು ತೆರೆದು ಮಳೆಯನ್ನು ಸುರಿಸ್ತಾರೆ. ಎಲ್ಲರಿಗೆ ಪಾಸ್ಟರ್ ತುಂಬ ಹುರುತುಂಬಿಸಿ ಹಿ ಜಸ್ಟ್ ಎನ್ಕರೇಜ್ ದ ಕಾಂಗ್ರಿಗೇಷನ್ ಆ್ಯಂಡ್ ಟೋಲ್ಡ್ ದೆಮ್ ಟು ಕಮ್ ಸೊ ವಿ ಕ್ಯಾನ್ ಪ್ರೇ ಟುಗೆದರ್. ಎಲ್ಲರೂ ಸಾಯಂಕಾಲ ಬಂದರು, ಎಲ್ಲ ಸಭಿಕರು ಎಲ್ಲರೂ ಬಂದರು. ಒಬ್ಬ ಚಿಕ್ಕ ಹುಡುಗ ಲೇಟಾಗಿ ಬಂದ, ಅದರೊಂದು ಛತ್ರಿ ತಗೊಂಡು ಬಂದ. ಹಿ ಬ್ರಾಟ್ ಎನ್ ಅಂಬ್ರೆಲಾ. Everybody looked at him and laughed. Hey man, why did you get your umbrella ಅಂತ ಅವನಿಗೆ ಕೇಳಿದರೆ, he said, we have come to pray and I know if we pray my God answers prayers and he will send rain. ಪ್ರಿಯರೇ, this simple faith of this boy is like the faith of Joshua and Caleb who says, these people are a bread to us, we will overcome them. ಪ್ರಿಯರೇ, ಇವತ್ತು ನಾನು ಒಬ್ಬಳೇ ನಿಲ್ಬೇಕಾದ್ರೆ ಐ ವಿಲ್ ಸ್ಟ್ಯಾಂಡ್ ಅಲೋನ್. ನಾವಿಬ್ಬರೇ ನಿಲ್ಬೇಕಾದ್ರೆ ವಿ ವಿಲ್ ಬೋತ್ ಸ್ಟ್ಯಾಂಡ್ ಆ್ಯಂಡ್ ಸೇ ವಿ ವಿಲ್ ಫೇಸ್ ಇಟ್ ಬಿಕಾಸ್ ವಿ ನೋ ಅವರ್ ಗಾಡ್. ಯೆಹೋಶುವನಿಗೆ, ಕೇಲಬ್ಗೆ ಮತ್ತು ಈ 10 ಜನರಿಗೆ ದೇವರು ಮಾಡಿದ ಮಾತುಕಾರ್ಯ ಎಲ್ಲ ಗೊತ್ತಿದೆ. ಆದರೆ ಯೆಹೋಶುವ ಮತ್ತು ಕೇಲಬ್ ಇಬ್ಬರೇ ಹೇಳ್ತಾರೆ ಏನೆಂದರೆ he did it in the past, he will do it now. We will exploit that land and we will conquer that land and we will enjoy the land filled with milk and honey. Do we say that? ಈಗ ಅದೇ ಸ್ಥಿತಿಯಲ್ಲಿ ನಮ್ಮ ಲೌಕಿಕ ತಂದೆ ಆ ಒಂದು ಪರಿಸ್ಥಿತಿದಲ್ಲಿ ಇದ್ದರೆ, ಈಸ್ ಅ ಮೈಟಿ ಮ್ಯಾನ್ ಅಂತ ಹೇಳ್ತಿದ್ರೆ,
ಇಟ್ಸ್ ಪಾಸಿಬಲ್ ಮ್ಯಾನ್, ಯು ಡೋಂಟ್ ನೋ ಹೂ ಮೈ ಫಾದರ್ ಇಸ್ ಅಂತ ಹೇಳ್ತೇವಲ್ಲ. ಇನ್ ದ ಸೇಮ್ ವೇ ವಾಟ್ ವಿ ಸೇ ಇಸ್, ಐ ನೋ ಮೈ ಹೆವೆನ್ಲಿ ಫಾದರ್, ಹೀ ಈಸ್ ದ ಒನ್ who keeps his promises and he is our God, he will give us victory ಅಂತ ಹೇಳ್ತವೆ ಪ್ರಿಯರೇ. ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ, ನಾವು ನಮ್ಮ ದೇವರನ್ನು ಬಲ್ಲಂತಾರೋ. ಇನ್ನೊಬ್ಬರ ವಿಷಯದಲ್ಲಿ, ಐ ಲೈಕ್ ದಿಸ್ ಮ್ಯಾನ್, ಇನ್ನೊಬ್ಬರ ವಿಷಯದಲ್ಲಿ ನಾವು ನೋಡುವ, ಅದನ್ನು ನಾವು ಮೊದಲನೇ ಅರಸನ ಪುಸ್ತಕದಲ್ಲಿ ನಾವು ಆ ಕಥೆಯನ್ನು ನೋಡ್ತೇವೆ. ಇದು ಎಲಿಯನ ವಿಷಯದಲ್ಲಿ ನಾವು ನೋಡ್ತೇವೆ. ಎಲಿಯ ಎಲ್ಲರ ಮುಂದೆ ಬಂದು ಹೇಳ್ತಾನೆ, ನಾನು ಒಬ್ಬನೇ ಒಬ್ಬ ದೇವರನ್ನು ನಂಬಿದ ಪ್ರವಾದಿ, ನಾನು ಒಬ್ಬನೇ ಒಬ್ಬ. ಆದರೆ ಬಾಲನ್ನು ನಂಬಿದ ಪ್ರವಾದಿಗಳು 450, 450 prophets of Baal. But he keeps a challenge before them. I always wonder at Elijah's guts. ಅವನಿಗೆ ಏನು ಗಟ್ಸ್ ಇತ್ತು ಅರಸನ ಮುಂದೆ ನಿಲ್ತ್ಕೊಂಡು 450 ಬಾಲಿನ ಪ್ರವಾದಿಗಳ ಮುಂದೆ ನಿಲ್ತ್ಕೊಂಡು. he gives a challenge to them. he says, ನಿಮ್ಮ ದೇವರು ನಿಜವಾದ ದೇವರ, ನನ್ನ ದೇವರು ನಿಜವಾದ ದೇವರ. ಪ್ರಿಯರೇ, ಆ ಚಾಲೆಂಜ್ ಇವತ್ತು ಬಂದರೆ will we be able to take it? he was able to take it because he knew his God. ಅವನಿಗೆ ಅವನ ದೇವರು ಯಾರು ಅಂತ ಗೊತ್ತಿತ್ತು, ಅದಕ್ಕೆ ಅವನ ಚಾಲೆಂಜ್ ಹಾಕಿದ. ಅದನ್ನು ನಾವು ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಫಸ್ಟ್ ಕಿಂಗ್ಸ್ ಚಾಪ್ಟರ್ 18, 18ನೇ ಅಧ್ಯಾಯ ಮೊದಲನೇ ವಚನ. ಆ್ಯಂಡ್ ಇಟ್ ಕೇಮ್ ಟು ಪಾಸ್ ಆಫ್ಟರ್ ಮೆನಿ ಡೇಸ್ ದಟ್ ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಎಲೈಜಾ ಇನ್ ದ 3rd year saying, go show thyself unto Ahab and I will send rain. ಮತ್ತೆ ನಾವು ಮುಂದಿನ ವಚನದಿಂದ ನಾವು ಓದ್ಕೊಳ್ಳೋ 8ನೇ ವಚನ. And he answered him, I am, go tell the Lord, behold Elijah is here. And he said, what have I sinned that thou wouldest deliver thy servant into the hand of Ahab to slay me? As the Lord thy God liveth, there is no nation nor kingdom whither my Lord hath not sent to seek thee. And when they said, he is not there, he took an oath of the kingdom and the nation that they found thee not. ಇಲ್ಲಿ ಎಲೈಜಾ ಇವನಿಗೆ ನೇರವಾಗಿ ಒಂದು ಚಾಲೆಂಜ್ ಹಾಕ್ತಾನೆ. ಚಾಲೆಂಜ್ ಏನೆಂದ್ರೆ, ಮೊದಲನೇ ಅರಸನ ಪುಸ್ತಕ ಅದದು 18ನೇ ಅಧ್ಯಾಯ 22ನೇ ವಚನ. Then said Elijah unto the people, I, even I, only remain a prophet of the Lord, but Baal's prophet are 450. Let us therefore give us 2 bullocks, and let them choose 1 bullock for themselves, and cut it in pieces, and lay it on wood, and put no fire under, and I will dress the other bullock, and lay it on wood, and put no fire under. And call ye on the name of your gods, and I will call on the name of the Lord, and the God that answereth by fire, let him be God. And all the people answered and said, it is well spoken. ಏನು ಹೇಳಿದಾವ? ನೀವೊಂದು ಹೋರಿಯನ್ನು ತಗೊಳ್ರಿ, ನಾನೊಂದು ಹೋರಿಯನ್ನು ತಗೊಳ್ತೇವೆ, ನಾವೊಂದು ಆಲ್ಟರನ್ನು ಬಿಲ್ಡ್ ಮಾಡ್ತೇವೆ, ಅದರ ಮೇಲೆ ಅದನ್ನು ಕಡ್ದು ನಾವು ಇಡ್ತೇವೆ, ಬೆಂಕಿ ಬಂದು. ಹಿಸ್ ಚಾಲೆಂಜ್ ಈಸ್ ಫಾರ್ 450 ಪೀಪಲ್ ಪ್ಲಸ್ ದ ಕಿಂಗ್ ಆ್ಯಂಡ್ ಹಿಸ್ ವೈಫ್ ಜೆಜಬೆಲ್. ಇವರೆಲ್ಲರ ಮುಂದೆ ಇವನೊಬ್ಬನೇ ನಿಲ್ತ್ಕೊಂಡು ಚಾಲೆಂಜ್ ಮಾಡ್ತಾನಲ್ಲ ಪ್ರಿಯರೇ. ಯಾಕೆ ಇಂಥ ಶಕ್ತಿ, ಯಾಕೆ ಇಂಥ ಧೈರ್ಯ? ಯಾಕೆಂದರೆ ಅವನಿಗೆ ಅವನ ದೇವರು ಯಾರಂತ ಗೊತ್ತು. ಹೀ ನ್ಯೂ ಹಿಸ್ ಗಾಡ್. ಹೀ ನ್ಯೂ ಇಫ್ ಹಿ ಪ್ರೇಸ್, ಫೈರ್ ವಿಲ್ ಕಮ್ ಫ್ರಮ್ ಹೆವೆನ್. ಮುಂದಕ್ಕೆ ನಮಗೆ ಓದಲಿಕ್ಕೆ ಸಮಯ ಇಲ್ಲ, ನೀವು ಓದ್ಕೊಳ್ರಿ. ಈ ಬಾಲಿನ ಸೇವಕರು ಅವರ ಮೈ ಕೈಯನ್ನು ಹರ್ಕೊಂಡು, ದೇ ಕಟ್ ದೇರ್ ಬಾಡಿ, ದೇ ಸ್ಕ್ರೀಮ್ ಔಟ್, ದೇ ಯೆಲ್, ದೇ ಸ್ಕ್ರೀಮ್. ಒಂದು ಬೆಳಿಗ್ಗೆಯಿಂದ ಅವರು ಪ್ರಾರಂಭ ಮಾಡ್ತಾರೆ, ಇಡೀ ದಿವಸ ಅವರು ಆ ದೇವರನ್ನು ಕೂಗ್ತಾರೆ. ದೇ ಆರ್ ರೆಡಿ ಟು ವರ್ಷಿಪ್ ಇನ್ ಆಲ್ ಕೈಂಡ್ಸ್ ಆ್ಯಂಡ್ ಆಲ್ ಮ್ಯಾನರ್ಸ್, ಡೂಯಿಂಗ್ ಆಲ್ ಕೈಂಡ್ಸ್ ಆಫ್ ಥಿಂಗ್. ಆದರೆ ಬೆಂಕಿ ಮಾತ್ರ ಬಂದಿಲ್ಲ. ಇಡೀ ದಿವಸ ಹಾಗೆ ಮಾಡಿದ್ರು, ಬೆಂಕಿ ಮಾತ್ರ ಬಂದಿಲ್ಲ. ಆಮೇಲೆ ಎಲಿಯ ಏನು ಮಾಡ್ತಾನೆ ಅದನ್ನು ನಾವು ನೋಡ್ಕೊಳ್ಳುವ. 30ನೇ ವಚನ. ಆ್ಯಂಡ್ ಎಲೈಜಾ ಸೆಡ್ ಅಂಟು ಆಲ್ ದ ಪೀಪಲ್, come near unto me. And all the people came near unto him, and he repaired the altar of the Lord that was broken down. And Elijah took 12 stones, according to the number of the tribes of the sons of Jacob, unto whom the word of the Lord came, saying, Israel shall be thy name. And with the stones he built an altar in the name of the Lord, and he made a trench about the altar as great as would contain 2 measures of
seed. And he put the wood in order and cut the bullocks in pieces and laid him on the wood and said, fill 4 barrels with water and put it on the burnt sacrifice and on the wood. And he said, do it the second time. And they did it the second time. And he said, do it the third time. And they did it the third time. And the water ran round the altar, and he filled the trench also with water. And it came to pass at the time of the offering of the evening sacrifice that Elijah the prophet came near and said, Lord God of Abraham, Isaac, and Israel, let it be known this day that thou art God in Israel, and that I am thy servant, and that I have done all these things at thy word. Hear me, O Lord, hear me, that this people may know that thou art the Lord God, and thou hast turned their heart back again. Then the fire of the Lord fell and consumed the burnt sacrifice, and the wood, and the stone, and the dust, and licked the water that was in the trench. Hallelujah. Hallelujah. What a mighty thing. They that know their God shall be strong, and they shall do exploits. ಪ್ರಿಯರೇ, ಇವರು ಹಳೆ ಒಡಂಬಡಿಕೆಯಲ್ಲಿ ಇಂಥ ಮಹತ್ ಕಾರ್ಯ ಮಾಡಿ. ವಿ ಆರ್ ಲಿವಿಂಗ್ ಇನ್ ದ ಡೇಸ್ ಆಫ್ ದ ಮೂವಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ದೀಸ್ ಆರ್ ದ ಡೇಸ್ ಆಫ್ ದ ಹೋಲಿ ಸ್ಪಿರಿಟ್. ದೀಸ್ ಆರ್ ದ ಡೇಸ್ ದಟ್ ದ ಲಾರ್ಡ್ ಈಸ್ ಯೂಸಿಂಗ್ people left and right to bring mighty miracles into this world. ನಾವೇನು ಮಾಡ್ತಾ ಇದ್ದಾವೆ? Are we the same? Is there any miracle? Are we a challenge to people? ನಾವು ಹೇಳ್ಬೋದಾ, ನಮ್ಮ ದೇವರನ್ನು ನಾವು ನಂಬ್ತೇವೆ, ನಮಗೆ ಜಯ ಆಗುತ್ತೆ, ನಾವು ಹೇಳ್ಬೋದಾ? ಅಥವಾ ನಾವು ಮೆಜಾರಿಟಿಯನ್ನು ನೋಡಿ ಭಯ ಪಡ್ತೇವೋ? ನಾವು ಇಷ್ಟೋ ಸರ್ತೆ ಜಾಸ್ತಿ ಜನರನ್ನು ನೋಡಿ ನಾವು ಕಾಂಪ್ರಮೈಸ್ ಮಾಡ್ತೇವೆ, ನಾವು ಬಿಟ್ಟು ಕೊಡ್ತೇವೆ. ಇಲ್ಲಿ ಎಲೈಜಾ ಒಬ್ಬನೇ ಒಬ್ಬ, ಅವರು 450 ಪ್ರವಾದಿಗಳಿದ್ರು, ಅವರು ಇಡೀ ದಿವಸ ಬೊಬ್ಬೆ ಹಾಕಿದ್ರು, ಏನೂ ಆಗಿಲ್ಲ. ಫೈನಲಿ ಸಾಯಂಕಾಲ ಅವನೇನು ಮಾಡ್ತಾನೆ ಅಂದರೆ ಆಲ್ಟರನ್ನು ರಿಪೇರ್ ಮಾಡ್ತಾನೆ. ಅಷ್ಟೇ ಅಲ್ಲ ಪ್ರಿಯರೇ, ನೀರು ಹಾಕ್ಲಿಕ್ಕೆ ಹೇಳ್ತಾನೆ. 1 ಸರ್ತೆ ಅಲ್ಲ, 2 ಸರ್ತೆ ಅಲ್ಲ, 3 ಸರ್ತೆ ಬೆಂಕಿ ಬರಬೇಕು, ಬೆಂಕಿ ಬೀಳಬೇಕು, ಆ ಬೆಂಕಿ ಅದು ಸ್ಯಾಕ್ರಿಫೈಸನ್ನು ಸುಡಬೇಕು. ನೀರಿದ್ದರೆ ಸುಡುತ್ತೇನಾ? ನಾವೇನು ಹೇಳ್ತಿದ್ದೇವೆ ಗೊತ್ತಾ? ಒಂದು ಸ್ವಲ್ಪ ಪೆಟ್ರೋಲ್ ಹಾಕಿಟ್ಟಿರು, ಹೆಂಗೋ ಮಾಡಿ ನಾವು ಒಂದು ಬೆಂಕಿ ಹಚ್ಚಿ ಬಿಡುವ. ಇಲ್ಲ ಪ್ರಿಯರೇ, ಇಫ್ ವಿ ನೋ ಅವರ್ ಗಾಡ್, ವಿ ಸೇ we are all alone, but God and me is the majority. He will fight my battle. ಅವರು ಇಷ್ಟೇ ಜನ ಇರಲಿ, ಇಡೀ ಜನಗ ನಾವು ಇಷ್ಟೊಂದು ಸಾಕ್ಷಿಗಳು ಕೇಳಿದ್ದೇವೆ. ಎಲ್ಲ ಜನರು ನಮ್ಮ ವಿರುದ್ಧವಾಗಿ ಬಂದರೂ ಸಹ ದೇವರು ನಮ್ಮ ಪರವಾಗಿ ಇದ್ದ ಕಾರಣ ಯಾರಿಗೂ ನಮಗೆ ಏನೂ ಮಾಡಲಿಕ್ಕೆ ಆಗಿಲ್ಲ. ಹಲ್ಲೆಲೂಯಾ. ಯಾಕೆ? We know our God. We will not be moved. Elijah was not moved. They are crying out. ಈಗ ಇನ್ ಕೇಸ್ ನಮಗೆ ಒಂದು ಥಾಟ್ ಬರುತ್ತೆ, ಏನಾದರೂ ಅವರ ದೇವರನ್ನು ಅವ್ರು ಇಷ್ಟು ಕೂಗ್ತಾ ಇದ್ದಾರೆ, ಏನಾದರೂ ಚಮತ್ಕಾರ ಆಗಿ ಅಲ್ಲಿ ಬೆಂಕಿ ಬಂದರೆ ನನ್ನ ಪರಿಸ್ಥಿತಿ ಏನು? ನನ್ನನ್ನೊಂದು ಶಾರ್ಟಲ್ಲಿ ಅವ್ರು ಸಾಯಿಸ್ಬಿಡ್ತಾರೆ ಅಂತ ನಾವು ಹಾಗೆ ಯೋಚನೆ ಮಾಡಿದೆ. ಎಷ್ಟೋ ಜನರು ಪ್ರಿಯರೇ, ವಿ ಲಿವ್ ಲೈಕ್ ದ್ಯಾಟ್ ಇನ್ ದಿಸ್ ವರ್ಲ್ಡ್, ಕಾಂಪ್ರಮೈಸಿಂಗ್ ಲೈಫ್, ಬಿಕಾಸ್ ವಿ ಡೋಂಟ್ ನೋ ಹೂ ಅವರ್ ಗಾಡ್ ಈಸ್. ಏನಾದರೂ ಹಂಗಾಗ್ಬಿಟ್ರೆ ಎಲೈಜಾಗೆ ಸ್ವಲ್ಪನೂ ಅದರ ಬಗ್ಗೆ ಚಿಂತೆ ಇರಲಿಲ್ಲ. ಹೀ ವಾಸ್ ರಿಲ್ಯಾಕ್ಸ್ಡ್. ಅವನು ಹೇಳ್ತಾನೆ ಇದ್ರು, ಕೂಗ್ರಿ, ನಿಮ್ಮ ದೇವರು ಮಲಗಿದ್ದಾರೆ, ನಿಮ್ಮ ದೇವರು ಎಲ್ಲೋ ಹೋಗಿದ್ದಾರೆ, ನಿಮ್ಮ ದೇವರು ಬ್ಯುಸಿ ಆಗಿದ್ದಾರೆ, ಇನ್ನೂ ಕೂಗ್ರಿ ಅಂತ ಹೇಳಿ ಹಾಸ್ಯ ಮಾಡ್ತಾ ಇದ್ದ. ಬಿಕಾಸ್ ಹಿ ನ್ಯೂ ಏನೂ ಆಗಲ್ಲ. ಬೆಂಕಿ ಬರಬೇಕಾ? ನನ್ನ ದೇವರ ಮೂಲಕ ಅಷ್ಟೇ ಬೆಂಕಿ ಬರಬೇಕು ಅಂತ ಹೇಳಿ ಪ್ರಿಯರೇ, ಈ ವಾಸ್ ಸೋ ಸ್ಟ್ರಾಂಗ್. ಏನು ಮಾಡಿದ? ಅಷ್ಟೂ ನೀರನ್ನು ಸುರಿದ್ರೂ ಸಹ ದೆನ್ he says, now you see how God works. Suddenly the fire of the Lord fell. They that know their God shall be strong. ಇಂಥದ್ದು ಏನಾದರೂ ಸಾಕ್ಷಿ ನಮ್ಮ ಹತ್ರ ಇದೆನಾ? Is there any testimony like that in our life, that we stood for God and the majority was against us, but the Lord stood for us? ದೇವರ ವಾಕ್ಯ ಹೇಳುತ್ತೆ ಅಂದರೆ, the battle is the Lord and the victory is ours. ಪ್ರಿಯರೇ, ಟ್ರಸ್ಟ್ ದಿಸ್ ಗಾಡ್. ಈ ದೇವರನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಈ ದೇವರ ಬಗ್ಗೆ ನಮಗೆ ಹೆಂಗೆ ಗೊತ್ತಾಗಬೇಕು? ಬೈ ರೀಡಿಂಗ್ ದ ವರ್ಡ್ ಆಫ್ ಗಾಡ್. If we read the word of God, we know who our God is. We hear about the word of God, we know who our God is. When we are in a situation like that, he comes and he performs miracle. ಇಷ್ಟೋ ಕಡೆಯಲ್ಲಿ ನಾವು ನೋಡ್ತೇವೆ. ನಾನೊಂದು ಕತೆ ಕೇಳಿದೆ ಅಂದರೆ, ಒಬ್ಬರು ಪ್ರಸಂಗ, ಇಟ್ ವಾಸ್ ಅ ಟೆಸ್ಟಿಮನಿ. ಒಬ್ಬ ಸೇವಕರು ನಿಂತು ಪ್ರಸಂಗ ಮಾಡಬೇಕಾದ್ರೆ ಒಬ್ಬ AK-47 ತಗೊಂಡು he started shooting.
ಅವ್ರು ಶೂಟ್ ಮಾಡ್ತಾ ಇರಬೇಕಾದ್ರೆ ಪ್ರಿಯರೇ, ದೇವರ ಅದ್ಭುತವಾದ ರೀತಿಯಲ್ಲಿ ಒಂದೇ ಒಂದು ಬುಲೆಟ್ ಅವ್ರಿಗೆ ತಾಗದಂಗೆ ಎಲ್ಲ ಬುಲೆಟ್ ಅವ್ರದ್ದು ಸ್ಟೇಜ್ ಕಲೆಗೇನೆ ಬೀಳುವಂಗೆ ದೇವರ ಅದ್ಭುತ ಮಾಡಿದರು. ಗಾಡ್ perform this miracle right in front of the entire congregation. ಅವ್ರಿಗೆ ಮಾಡಿದ್ರು ನಮಗೆ ಮಾಡಲ್ಲವಾ? ಎಲ್ಲರೂ ನಮ್ಮ ವಿರುದ್ಧವಾಗಿದ್ದಾರೆ. ನಾವು ಹೇಗೆ ಬದುಕುವುದೇನೆಂದರೆ ನಮ್ಮ ದೇವರು ಯಾರು? ಇಫ್ ಐ ನೋ ಹೂ ಮೈ ಗಾಡ್ ಈಸ್. ಪ್ರಿಯರೇ, ಯೋಬ ಒಬ್ಬನೇ ಹೇಳಿದ್ದೇನೆಂದರೆ ದೇವರು ಕೊಟ್ಟರು, ದೇವರು ತಗೊಂಡ್ರು, ಆತನ ನಾಮಕ್ಕೆ ಸ್ತೋತ್ರ. ಯಾಕೆ ಯೋಬ ಅದು ಮಾತು ಹೇಳಿದ? Why did Job say that? Because he knew his God. Do I have the guts like that? ನಮ್ಮ ಮನೇಲಿ ಒಂದು ಸಣ್ಣ ಪ್ರಾಬ್ಲಮ್ ಆದರೆ, ನಮ್ಮ ಕೆಲಸದಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆದರೆ, ನಮ್ಮ ಮಕ್ಕಳ ಜೀವಿತದಲ್ಲಿ, ನಮ್ಮ ಹೆಲ್ತ್ ಇಶ್ಯೂಸಲ್ಲಿ ನಮ್ಮ ಬಾಯಿಂದ ಬರೋ ಮಾತು, ದೇವರು ಎಲ್ಲಿದ್ದಾರೆ? ದೇವರು ಯಾಕೆ ನನಗೆ ಬರ ಮಾಡಿಕೊಟ್ರು? ಎಲ್ಲ ನನಗೇನೆ ಆಗಬೇಕು, ಎಲ್ಲರೂ ಚೆನ್ನಾಗಿದ್ದಾರೆ. ನೋ, ಯಾಕೆ ಬಂತೆ ಅಂದರೆ ಐ ಮೇ ಬಿ ಸ್ಟ್ರಾಂಗ್. I may see the hand of the Lord, that I may be able to testify and say, I know my God and I am able to face this by His strength. ಪ್ರಿಯರೇ, ನಾವು ವಾಕ್ಯ ಕೇಳ್ತಾನೆ ಇದ್ದೇವೆ. ಇಲ್ಲಿ ಎಲಿಯ ಏನು ಮಾಡಿದ್ದಾನೆ ಅಂದರೆ, ಕೂಗಿದ, ಬೆಂಕಿ ಬಂತು, ಆಮೇಲೆ ಏನು ಮಾಡಿದ? He killed all the prophets of Baal. ಒಬ್ಬರನ್ನೂ ಬಿಟ್ಟು ಕೊಟ್ಟಿಲ್ಲ. He didn't spare one single person. Why? He knew his God. He was burning. He was zealous for his God. He said, this is my God. He is a powerful God. He is a miracle worker. He is the one who goes before us. He is a way maker for me. ನಾವೆಲ್ಲ ಹಾಡ್ತೇವೆ, ನಾವೆಲ್ಲ ಹೇಳ್ತೇವೆ, ಆದರೆ ಸಂದರ್ಭ ಬಂದಾಗ ವಾಟ್ ಆರ್ ವಿ? ಇವತ್ತು ಸ್ವಲ್ಪ ಗಮನಕ್ಕೆ ನಾವು ಯೋಚನೆ ಮಾಡುವ ನಮ್ಮ ಬಗ್ಗೆನೇ. Do I trust this God? If I say, they that know their God is strong, can I say, Dorcas knows her God and that's why she's strong and she can do exploits ಅಂತ ಹೇಳಲಿಕ್ಕೆ ಆಗುತ್ತೇನಾ? ಅಥವಾ ಏನೇ ಒಂದು ಬಂದ ತಕ್ಷಣ ಭಯ ಪಡ್ತೇವೆ? ಪ್ರಿಯರೇ, ಈ ಲೋಕದಲ್ಲಿ ಇರುವಷ್ಟು ದಿವಸ ಕಷ್ಟ ಸಂಕಟ ಬರುತ್ತೆ. ಅದಕ್ಕೆ ಸ್ವಾಮಿ ಹೇಳಿದರು, ಇನ್ ದಿಸ್ ವರ್ಲ್ಡ್ ಯು ಹ್ಯಾವ್ ಟ್ರಿಬುಲೇಷನ್ ಬಟ್ be of good cheers, I have overcome the world. ಪ್ರಿಯರೇ, nothing is going to touch us. ದೇವರ ವಾಕ್ಯ ಹೇಳುತ್ತೆ, ನಮ್ಮನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಅದು ನನ್ನ ದೇವರು ಒಳ್ಳೆ ಕುರುಬರು, ಅವರು ನನಗೆ ಹಸುರುಗಾವಲದಲ್ಲಿ ನಡೆಸ್ತಾರೆ. ನಂಬ್ತವಾ? Do we trust Him? We should trust Him because only when we know Him. This is my God. This is what He will do. He is able to bring me out of this situation. ಅಂತ ಆ ಸಿಚುವೇಶನಲ್ಲಿ ನಾವು ಮಾತು ಬಾಯಿಂದ ಹೇಳಿದರೆ ಪ್ರಿಯರೇ, ಇಟ್ ವಿಲ್ ಗಿವ್ ಅಸ್ ಗಟ್ಸ್. ಹಿ ವಿಲ್ ಪರ್ಫಾರ್ಮ್ ಮಿರಕಲ್. ಎಲಿಯನ್ಗೆ ಅಲ್ಲಿನ ಎಂಥ ದೊಡ್ಡ ಜಯ. ಯೋಬನ ವಿಷಯದಲ್ಲಿ ನಾವು ನೋಡ್ತೇವೆ. He said, He gave, He took it, praise be to His name. ಕೊನೆಗೇನಾಯಿತು? He got in double measure. Same blessing will come upon us if we know our God. ಇನ್ನೊಂದು ಸರ್ತಿ ನಾನು ಹೇಳ್ತೇನೆ, they that know their God shall be strong and they shall do exploits.